4 ತಿಂಗಳಾದರೂ ಗೃಹಲಕ್ಷ್ಮಿ ಹಣ ಗೃಹಿಣಿಯರ ಕೈ ಸೇರಿಲ್ಲ. ಈ ಕುರಿತು ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. 4 ತಿಂಗಳಾದರೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಹಾಗಾಗಿ ಹೆಣ್ಮಕ್ಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮೈಸೂರು, ಚಾಮರಾಜನಗರ, ಶಿವಮೊಗ್ಗ ಹಾಗೂ ದೇವನಹಳ್ಳಿಯಲ್ಲೂ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ. ಗೃಹಲಕ್ಷ್ಮಿ 3 ತಿಂಗಳಿಂದ ಬರ್ತಾನೆ ಇಲ್ಲ. ಗೃಹಲಕ್ಷ್ಮಿ ಬರ್ತದೆ ಅಂತ ಹೇಳ್ಬಿಟ್ಟು ನಾವು ಕೈಕೊಂಡಿರ್ತೀರಿ. ನಾವು ಗೃಹಲಕ್ಷ್ಮಿ ಬರ್ತದೆ ಅಂತ ಹೇಳ್ಬಿಟ್ಟು ನನ್ನ ಮಗ ಇಂಜಿನಿಯರ್ ಓದ್ತಾ ಇದ್ದಾನೆ. ಅದರಲ್ಲಿ ಒಂದು ಸ್ವಲ್ಪ ಲ್ಯಾಪ್ಟಾಪ್ ತೊಗೊಂಡ್ರೆ EMI ಎಲ್ಲ ಕಟ್ಟಬೇಕಾಗಿತ್ತು. ಅದು ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ ಅದಕ್ಕೂ ನಮಗೆ ಕಷ್ಟ ಆಗ್ಬಿಟ್ಟೈತಿ. ಇವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಕಾಯ್ಕೊಂಡೇ ಇದ್ದೀರಿ. ನಮಗೆ ಅದು ಬರ್ತದೆ ಇಲ್ಲ, ಇದು ಇಲ್ಲ ಅಂತ ಹೇಳ್ಬಿಟ್ಟು ಇದಾಗ ಹೋಗಿದೆ. ಆವಾಗ 5 ವರ್ಷಕ್ಕೆ ನಿಮಗೇನು ಇದಿಲ್ದಿರ ತಿಂಗಳು ಹಾಕ್ತೀನಿ ಅಂತಂದ್ರು. 1 ತಿಂಗಳು ಹಾಕಿದ್ರೆ 3 ತಿಂಗಳು ನಿಲ್ಸಾಕ್ತಾರೆ. ಮತ್ತು ನಮ್ಮಂಥ ಬಡ ಬಗ್ರಿಯವರು ಏನು ಮಾಡಬೇಕು? ಏನು ಟಿವಿಯಲ್ಲೋ ನ್ಯೂಸಲ್ಲೆಲ್ಲ ಇವತ್ತು ಹಾಕ್ತೀನಿ ನಾಳೆ ಹಾಕ್ತೀನಿ ಅಂತ ಹೇಳ್ತಾರೆ. ಇವತ್ತು ಹಾಕಲ್ಲ, ನಾಳೆನೂ ಹಾಕಲ್ಲ, 3 ತಿಂಗಳು ನಿಲ್ಸಾಕ್ತಾರೆ. ಗೃಹಲಕ್ಷ್ಮಿದಾಗಿರ್ಬೋದು ಮತ್ತು ಇದ್ರದ್ದು ರೇಷನ್ದಾಗಿದ್ದು ಯಾವುದೂ ಬರ್ತಾ ಇಲ್ಲ. ಬಂದಿದ್ರೆ ತುಂಬ ಉಪಯೋಗ ಆಗ್ತಾ ಇತ್ತು ಸರ್. ಒಂದು 3 ತಿಂಗಳು ಕರೆಕ್ಟಾಗಿ ಬಂತು. ಆಮೇಲೆ 4 ತಿಂಗಳಿಗೆ 5 ತಿಂಗಳಿಗೆ ಒಂದೊಂದ್ಸಲಿ ಬರ್ತಾ ಇದೆ ಸರ್. ಈಗ ಬಂದು ಅನ್ನಭಾಗ್ಯದ ಬಂದು ಒಂದು 5-6 ತಿಂಗಳಿಂದ ಬರ್ತಾನೆ ಇಲ್ಲ. ಗೃಹಲಕ್ಷ್ಮಿದು ಒಂದು 6 ತಿಂಗಳಾಯ್ತು ಸರ್, ಬರ್ತಿಲ್ಲ. ಅದಕ್ಕೆ ರೇಷನ್ದು ದುಡ್ಡು ಬರ್ತಾ ಇಲ್ಲ. 2-2 ಸಾವಿರ ರೂಪಾಯಿನೂ ಬರ್ತಾ ಇಲ್ಲ. ನಾವು ಬಾಡಿಗೆ ಕೇಳೋದು ಇದ್ರಾಗ ಜೀವನ ಮಾಡಬೇಕು. ತಿಂಗಳಲ್ಲಿ ಆಗ್ತೈತಾ? ಅದಕ್ಕೆ ನಮ್ಗೆ ಯಾವುದು ಬರ್ತಾ ಇಲ್ಲ. ಸೌಕರ್ಯ ಇಲ್ಲ, ನಮಗೆ ಯಾವುದೂ ಇಲ್ಲ. ಹೇಳ್ತಾರೆ ನಮ್ಗೆ ಆಗ್ತೀವಿ ಹೋಗು ಅಂತಾರೆ. ಹಾಕಿಲ್ಲ. 4 ತಿಂಗಳು 5 ತಿಂಗಳಿಂದನೂ ಇಲ್ಲ. ಇದು ರೇಷನ್ ದುಡ್ಡು ಇಲ್ಲ. 2-3 ಕೆಜಿ ಅಕ್ಕಿ ತಗೊಂಡೋಗಿ ತಿಂಗಳೆಲ್ಲ ತಿನ್ನಕ್ಕಾಗುತ್ತಾ? ಲೇಡೀಸ್ಗೆಲ್ಲ ಪಾಪ ತೊಂದರೆ. 2000 ತೊಗೊಂಡು ಅವ್ರು ಏನಾದರೂ ಮನೆಯಾಗ ಜೀವನ ಮಾಡ್ತಾಯಿದ್ರು. ಅವ್ರಿಗೆಲ್ಲ ಪಾಪ 2000 ಬಂದಿದ್ರೆ ಅನ್ನನೋ ಬೇಸಾಗ್ತಾಯಿದ್ರು. ಅದು ಬಂದ್ರಲ್ಲ ಅಂದರೆ ಅವ್ರು ಏನು ಮಾಡಬೇಕು? 8 ತಿಂಗಳಿಂದ ಬಂದಿಲ್ಲ. ಗೃಹಲಕ್ಷ್ಮಿನೂ ಬಂದಿಲ್ಲ, ಅನ್ನಭಾಗ್ಯನೂ ಬಂದಿಲ್ಲ, ಪೆನ್ಷನ್ ದುಡ್ಡು ಬಂದಿಲ್ಲ. ಅವ್ರು ಬಂದಿದ್ರೆ ನಮಗೆ ಅನುಕೂಲ ಆಗಿರೋದು. ಕೊಡ್ರಿ ಅಂತಲೂ ನಾವೇನು ಕೇಳಿಲ್ಲ, ಅವರೇ ಕೊಟ್ಟಿದ್ದಲ್ವಾ. ಅವರೇ ಈಗ ನಿಲ್ಲಿಸಿ ಇದು ಮಾಡಿಬಿಟ್ರೆ ನಾವು ಏನು ಮಾಡ್ಬೇಕು? ಈ ಥರ ತಾಪತ್ರೆ ಯಾಕೆ ಕೊಡಬೇಕು? 4-5 ತಿಂಗಳು ಬಂದಿಲ್ಲ. ಕೊಡ್ತಂತ ಹೇಳಿದ್ರು, ಆಗ್ತೀವಿ ಅಂತ ಹೇಳಿ ಎಲೆಕ್ಷನಿಗೆ ಬಂದು ಓಟ್ ಹಾಕ್ಸ್ಕೊಂಡು ಹೋದ್ರು. ಆಗ 4 ತಿಂಗಳಾದ ಬಂದಿಲ್ಲ. ಸೊಸೈಟಿ ದುಡ್ಡು ಬಂದಿಲ್ಲ. ಈಗ ಅದರಲ್ಲಿ 5 ಕೆಜಿ ಅಕ್ಕಿ ಮಾಡಿದ್ದಾರೆ. ಆ ದುಡ್ಡು ಬರೋಂಗಿಲ್ಲ, ಈ ದುಡ್ಡು ಬರೋಂಗಿಲ್ಲ. ನಾವೇನು ಮಾಡೋದು? ಬ್ಯಾಂಕಿಗೆ ಹೋದ್ರೆ ನಮ್ಮನ್ನು ಹೊಡೆದು ಕಳಿಸ್ತಾರೆ ಅವರು. ಇವ್ರು ಯಾಕೆ ಹೇಳ್ಬೇಕಾಯ್ತು ಮೊದಲೇ ಆಗ್ತೀವಿ ಅಂತ? ಈ ನಾವು ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಅಂತೇಳಿ ನಂಬ್ಕೊಂಡು ನಾವು ತುಂಬ ಕಮಿಟ್ಮೆಂಟ್ ಎಲ್ಲ ಇಟ್ಕೊಂಡಿರ್ತೀವಿ. ಇವ್ರು ಸಡನ್ನಾಗಿ ಈ ಥರ ಎಲ್ಲ ನಿಲ್ಲಿಸ್ಬಿಟ್ರೆ ನಾವು ಯಾವ ಥರ ಜೀವನ ಮಾಡಬೇಕು? ಮನೇಲಿ ಪೇಷಂಟ್ಗಳು ಇರ್ತಾರೆ, ಅವ್ರಿಗೆ ಮಾತ್ರೆಗಾಗಲಿ ಯಾವುದಕ್ಕಾದ್ರೂ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ನಾವು. ಈ ಸಡನ್ನಾಗಿ ಒಂದೇ ಸಲ ಈ ಥರ ಅಮೌಂಟ್ ಎಲ್ಲ ನಿಲ್ಲಿಸ್ಬಿಟ್ರೆ ನಾವು ಜೀವನ ಮಾಡೋದು ಯಾವ ಥರ ಮಾಡಬೇಕು? ಹೇಳಿರ್ತಾರಲ್ವಾ ಹಾಕ್ತೀವಿ ಅಮೌಂಟ್ ಅಂತ ಹೇಳಿ, ಅದನ್ನು ಉಳಿಸ್ಕೋಬೇಕು. ಅವರು ಓಟ್ ಹಾಕುವಾಗ ಯಾವ ರೀತಿ ಹೇಳಿ ಮಾಡಿ ಹೋಗಿರ್ತಾರ ಅದನ್ನು ಅವ್ರದ್ದು ಇದು ಇರೋವರೆಗೂ ಉಳಿಸ್ಕೊಳ್ಬೇಕು. ಅವರು ಸಡನ್ನಾಗಿ ಈ ಥರ ನಿಲ್ಲಿಸ್ಬಿಟ್ರೆ ಯಾವ ಥರ ಜೀವನ ಮಾಡ್ಬೇಕು ಹೇಳಿ ನೋಡೋಣ. ಕೊಡ್ತೀವಿ ಅಂತ ಬಂದು ಇಲ್ಲಿ ಓಟ್ ಕೇಳಿ ಎಲ್ಲ ಓಟ್ ಹಾಕ್ಸ್ಕೊಂಡು ಆದಮೇಲೆ ಈ ಥರ ಮಾಡ್ತಿದ್ದಾರೆ. ಒಂದು ಕೈಗೆ ಒಂದು ಕೊಡೋದು ಒಂದು ಬೇಡೋದು ಹಿಂಗೆ ಮಾಡ್ತಿದ್ದಾರೆ. ಅದಕ್ಕೆ ಮೂಗಿಗೆ ತುಪ್ಪ ಸಾವರಿ ಈ ಥರ ಆಸೆ ತೋರಿಸ್ತಾ ಇದ್ದಾರೆ. ನೀವು ಏನೇ ಇದ್ದರೂ ಇಲ್ಲ ಹಾಕೋದು ನಿಲ್ಲಿಸ್ಬೇಕು, ಇಲ್ಲ ಕೊಟ್ಟರೆ ಕೊಡಬೇಕು. ಇವರು ಫಸ್ಟಿಗೆ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿ ಬಿಟ್ಟು ಭಾಗ್ಯಗಳನ್ನು ಕೊಟ್ಟು ಜನರುಗಳಿಗೆ ನಂಬಿಸ್ಬಿಟ್ಟು ಇವ್ರ ಬೇಳೆನ ಬೇಯಿಸ್ಕೊಂಡು ಆಮೇಲೆ ನಮ್ಮಿಂದ ಆಗಲ್ಲ ಅಂತ ನೋಡಿ ಈ ಥರ ಮಾಡೋದು. ಬಡಬಗ್ರು ಏನು ಹೋಗಿ ಅವ್ರನ್ನ ಮುಟ್ಟಿ ಹೇಳೋಕ್ಕಾಗತ್ತಾ? ಇರೋ ಸಮಸ್ಯೆಗಳನ್ನು ನಮ್ಮ ಹತ್ರ ಹೇಳ್ತಾರೆ, ಅದನ್ನು ನಾವು ಪ್ರಸ್ತಾಪ ಮಾಡ್ತೀವಿ. ಗೃಹಲಕ್ಷ್ಮಿ ದುಡ್ಡು ಬರ್ತಿತ್ತು, ಹಾಲು ತಗೊಂತಿದ್ವಿ, ತರಕಾರಿ ತಗೊಂತಿದ್ವಿ, ಮಕ್ಕಳು ಟ್ಯೂಷನ್ ಫೀಜಿ ಕಟ್ತಿದ್ವಿ. ಮೇಡಮ್ ಸರ್, ನಾವು ಇವಾಗ ಏನು ಮಾಡೋಣ ಹೇಳು? ನಾವು ದನ ಕಾಯ್ಬೇಕು, ಜೀವನ ಮಾಡ್ಬೇಕು ಸರ್. ನಮಗೇನು ಐತಾ ಮನೆ ಆಸ್ತಿ ಅಡುಗು ತೋಟ ಏನಾರೇ ಐತಾ? ನೀವು ಕೊಡ್ತೀರಿ ಅಂತ ಎಷ್ಟು ಆಸೆಯಿಂದ ಮಕ್ಳು ಟ್ಯೂಷನ್ನೇ ಕಳಿಸ್ತಾ ಇದೀವಿ. ನಾವು ಮಕ್ಳು ಎಜುಕೇಷನ್ ಮಾಡೋಕ್ಕಲ್ಲ, ನಮ್ಮಂಗೆ ದಡ್ಡ ಆಗಬಾರ್ದಲ್ಲ ಅಂತೇಳಿ